ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನಂದನ್ನು ಪೂರ್ವಿನ ಒಟ್ಟಿಗೆ ಸೇರ್ಸೋಣ ಅಂತ ನೋಡಿದ್ರೆ ಪದ್ಮಿನಿ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಅದೇ ಪದ್ಮಿನಿ ನಂದನ್ನ ಸೇರ್ಸೋಣ ಅಂದ್ರೆ ಮನಸ್ಸೊಪ್ತಾ ಇಲ್ಲ. ನ್ಯಾಯವಾಗಿ ನೋಡಿದ್ರೆ ಪೂರ್ವಿನೇ ನಂದನ್ ಹೆಂಡತಿ. ಪದ್ಮಿನಿ ದೊಡ್ಡ ತಪ್ಪು ಮಾಡಿರ್ಬೋದು. ಹಾಗಂತ ಅವಳಿಗೆ ಅನ್ಯಾಯ ಆಗೋದಕ್ಕೆ ನಾನು ಖಂಡಿತ ಬಿಡೋದಿಲ್ಲ. ಅವಳನ್ನ ಕತ್ ಹಿಡಿದು ಮನೆಯಿಂದ ಆಚೆ ತಳ್ಳೋ ಅಂತ ಮನಸ್ಥಿತಿನೂ ನಂದಲ್ಲ ನರೇಂದ್ರ. ಈಗೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನೋಡೋಣ. ಮೊದಲು ನಮ್ಮ ನಂದನ್ ಪದ್ಮಿನಿ ಸಂಬಂಧ ಎಲ್ಲಿವರೆಗೂ ಬಂದಿದೆ ತಿಳ್ಕೊತೀನಿ. ಆಮೇಲೆ ಪದ್ಮಿನಿ ವಿಷಯ ಏನ್ ಮಾಡೋದು ಅಂತ ಯೋಚನೆ ಮಾಡ್ತೀನಿ. ಸಾಕು. ಪೂರ್ವಿ ನಿಶ್ಚಿತಾರ್ಥ ಅಂತ ಕೇಳಿ ತುಂಬಾ ಖುಷಿ ಪಟ್ಟಿದ್ದೆ. ಇಂಥ ಟೈಮಲ್ಲಿ ನಾನು ಗುಜರಾತ್ಗೆ ಬರ್ಬೇಕಿತ್ತ ಅಂತ ಜನಾರ್ದನ್ ಹತ್ರ ಹೇಳಿ ಬೇಸರ ಮಾಡ್ಕೊಂಡಿದ್ದೆ. ಆದ್ರೆ ನಿಶ್ಚಿತಾರ್ಥ ನಿಂತೋಯ್ತು ಅಂತ ಕೇಳಿ ತುಂಬಾ ಬೇಸರ ಆಯ್ತು. ಮನೆ ಪರಿಸ್ಥಿತಿ ಸರಿ ಇಲ್ಲ, ನೀವು ಹೋಗಿ ಇಲ್ಲಿನ ಮೀಟಿಂಗ್ಸ್ ಎಲ್ಲ ನಾನು ನೋಡ್ಕೋತೀನಿ ಅಂತ ಜನಾರ್ದನ್ ಫ್ಲೈಟ್ ಟಿಕೆಟ್ ಮಾಡಿ ಕಳಿಸ್ಬಿಟ್ಟ. ಏನ್ ಮಾಡದಣ? ತಾನೊಂದು ಬಗೆದರೆ ದೈವ ಒಂದು ಬಗೆಯಿತು ಅಂತಾರಲ್ಲ, ಹಾಗೆ ನಾವು ಅನ್ಕೊಂಡಿದ್ದೇ ಒಂದು, ಅದಾಗಿದ್ದೇ ಇನ್ನೊಂದು. ಆದ್ರೆ ಪೂರ್ವಿ ತುಂಬಾ ಒಳ್ಳೆ ಹುಡುಗಿ. ಅವಳಿಗೆ ಹೀಗಾಗಿದ್ ಕೇಳಿ ತುಂಬಾ ನೋವಾಯ್ತು. ಪಾಪ ಬೀಗರಿಗೂ ಎಷ್ಟು ಬೇಜಾರಾಗಿರುತ್ತೋ ಏನೋ. ಹೋಗ್ಲಿ ಬಿಡು ವೀರೇಂದ್ರ, ಆಗಿದ್ದಾಗೋಯ್ತು, ಏನು ಮಾಡೋದಕ್ಕಾಗಲ್ಲ. ಮಾಲ್ತಿ, ನಂದನ್ನು ಪದ್ಮಿನಿ ಊಟಕ್ಕೆ ಬರ್ಲಿಲ್ವಾ? ಅಮ್ಮಾಜಿ, ಪದ್ಮಿನಿ ಇನ್ನೂ ಜಗಳ ಮಾಡ್ತಿದ್ದಾಳೇನೋ. ಪಾಪ ನಂದನ್ ಅವಳನ್ನ ಸಮಾಧಾನ ಮಾಡಕ್ಕಾಗದೆ ಒದ್ದಾಡ್ತಿದ್ದಾನೇನೋ. ಜಗಳನ? ಏನ್ ಜಗಳ? ಅಯ್ಯೋ, ಅಂಥದೆಲ್ಲ ಏನೂ ಇಲ್ಲ ರೀ. ಇರತ್ತಲ್ಲ ಗಂಡ ಹೆಂಡತಿ ಮಧ್ಯೆ. ಓ, ಬಾ ನಂದನ್, ನಾನೇ ಕರಿಯಕ್ ಬರೋಣ ಅಂತಿದ್ದೆ. ಪದ್ಮಿನಿ ಬರೋದಿಲ್ವಾ ಊಟಕ್ಕೆ? ಅಜ್ಜಿ, ಅದು ಪದ್ಮಿನಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾಳೆ. ಪಾಪ ಅವಳಿಗೂ ಬೇಜಾರಾಗಿರುತ್ತೆ. ಸರಿ, ನೀನ್ ಬಾ ಊಟಕ್ಕೆ ಕೂತ್ಕೋಬಾ, ನಾನು ಅವಳನ್ನ ಕರ್ಕೊಂಬರ್ತೀನಿ. ಅಮ್ಮಾಜಿ, ಪದ್ಮಿನಿನ ಕರಿಯೋದಿಕ್ಕೆ ನೀವ್ ಹೋಗ್ತೀರಾ? ಅಲ್ಲ, ಇಷ್ಟಕ್ಕೆಲ್ಲ ನೀವ್ಯಾಕೆ ಹೋಗ್ಬೇಕು ಅಂತ. ಹೌದಮ್ಮಾಜಿ, ನಾನೇ ಹೋಗಿ ಕರ್ಕೊಂಬರ್ತೀನಿ, ನೀವು ಊಟ ಮಾಡಿ. ಪರವಾಗಿಲ್ಲ, ನಾನು ಕರ್ಕೊಂಬರ್ತೀನಿ. ಅಜ್ಜಿ, ನೀನು ಊಟ ಮುಂದುವರ್ಸು, ನಾನೇ ಕರ್ಕೊಂಬರ್ತೀನಿ. ಅತ್ತೆ, ಅಮ್ಮಾಜಿ ಯಾಕೋ ಇವತ್ತು ವಿಚಿತ್ರವಾಗಿ ಆಡ್ತಿಲ್ವಾ? ಹೌದು ಚಂಚು, ನನಗೂ ಹಾಗೆ ಅನಿಸ್ತಾ ಇದೆ. ಪದ್ಮಿನಿ, ಏನಾಯ್ತು? ತಲೆ ನೋವ್ತಿದ್ಯಾ? ಅದಕ್ಕೆ ಯಾರಾದ್ರೂ ಹಿಂಗ್ ಬಟ್ಟೆ ಕಟ್ತಾರಾ? ಒಳ್ಳೆ ಚಿಕ್ಕ ಮಕ್ಳ ತರ ಆಡ್ತೀಯಪ್ಪ. ನೀನ್ ಯೋಚಿಸೋದು ಹಂಗೇನೆ. ಮೊದಲು ತೆಗಿ ಇದನ್ನ. ಇದನ್ನೇನಾದ್ರೂ ಬಿಚ್ಚಿದ್ರೆ ನನ್ನ ತಲೆ ಸಿಡ್ದು ಹೋಳಾಗ್ತೈತೆ. ಹೆದ್ರು ಬೇಡ, ಹಂಗೇನಾದ್ರೂ ಆದ್ರೆ ನಾನ್ ಜೋಡಿಸ್ಕೊಡ್ತೀನಿ. ಮೊದಲು ತೆಗಿ ಇದನ್ನ. ಸ್ವಲ್ಪ ಸುಮ್ಮನಿರ್ತೀಯಾ? ಇದು ನಮ್ಮ ಹುಡುಗಿದ ಪುಟ್ಟ ತಲೆ. ಇದೇನೇನೋ ಯೋಚಿಸುತ್ತೆ. ಸುಳ್ಳು ಹೇಳಕ್ ಬರ್ದೆ ಒದ್ದಾಡ, ಮುದ್ದಾಗಾಡತ್ತೆ, ಜಗಳ ಮಾಡುತ್ತೆ. ಇದಕ್ಕೆ ಹೋಗಿ ಈ ತರ ಬಟ್ಟೆ ಕಟ್ಟಿದ್ಯಲ್ಲ, ಬುದ್ಧಿ ಇಲ್ಲ ನಿಂಗೆ? ತಲೆ ನೋವ್ತಿದ್ರೆ ಟ್ಯಾಬ್ಲೆಟ್ ತಗೋಬೇಕು ಪದ್ಮಿನಿ. ಬಾ,
ನೀನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಹಸುವಿಗೆ ತಲೆನೋವು ಬಂದಿರುತ್ತೆ. ಹೌದು, ನನಗೆ ಯೋಚನೆ ಮಾಡೋಕ್ಕೆ ಬೇರೆ ಯಾವುದೂ ವಿಷಯ ಇಲ್ಲ. ಹಸ್ವಾಗಿರೋದಕ್ಕೆ ನಂಗೆ ತಲೆನೋವು ಬಂದಿರುತ್ತಲ್ವಾ? ಛೇ, ನನಗಿದು ಗೊತ್ತೇ ಆಗ್ಲಿಲ್ವಲ್ಲ. ನೀನು ಬೇಡದಿರೋ ವಿಷಯಗಳಿಗೆ ತಲೆ ಕೆಡ್ಸ್ಕೊಳ್ಳೋದು ನಿಲ್ಲಿಸ್ಬೇಕು. ಕೆಳಗಡೆ ಎಲ್ಲರೂ ಕಾಯ್ತಾ ಇದ್ದಾರೆ, ಬಾ ಊಟ ಮಾಡೋಣ. ನಂಗ್ ಊಟ ಬೇಡ. ಹಠ ಮಾಡಬೇಡ ಪದ್ಮಿನಿ, ಎರಡೇ ಎರಡು ತುತ್ತು ಬಾ. ಬೇಡ, ನಂಗೆ ಹಸ್ವಿಲ್ಲ. ಅದು ಹೇಗೆ ಹಸುವಿರಲ್ಲ? ಬೆಳಗ್ಗೆಯಿಂದ ಏನು ತಿಂದೇ ಇಲ್ಲ ನೀನು. ಸುಮ್ಮನೆ ರಗಳೆ ಮಾಡಬೇಡ ಬಾ. ಬೇಡ ಅಂತ ಹೇಳಿದ್ಮೇಲೂ ಈ ತರ ಒತ್ತಾಯ ಮಾಡೋದು ಸರಿಯಲ್ಲ ನಂದನವ್ರೆ. ನನಗ್ ಬೇಡ ಅಂದ್ರೆ ಬೇಡ ಅಷ್ಟೇ. ಏನಕ್ಕೆ ಈ ನಗು? ಬೇಡ ಅಂದಮೇಲೆ ಒತ್ತಾಯ ಮಾಡಬಾರ್ದಲ್ವಾ? ನಿಂಗೆ ಈ ವಿಷಯ ಗೊತ್ತು ಅಂತ ನಂಗೆ ಗೊತ್ತೇ ಇರಲಿಲ್ಲ ನೋಡು. ಇಷ್ಟು ದಿನ ನಿನ್ನ ಡಿಕ್ಷನರಿಲಿ ಬೇಡ ಅಂದ್ರೆ ಬೇಕು ಅಂತ ಅರ್ಥ ಇದೆಯೇನೋ ಅನ್ಕೊಂಡಿದ್ದೆ. ಬೇಡ ಅಂದ್ರೂ ಫೋರ್ಸ್ ಮಾಡಿದ್ರೆ ಎಷ್ಟು ಹಿಂಸೆ ಆಗುತ್ತೆ ಅಂತ ಈಗ ಅರ್ಥ ಆಗ್ತಾ ಇದೆಯಾ? ಬಿಡು, ಈಗ ಈ ವಿಷಯ ಯಾಕೆ? ನಿನ್ನ ತಲೆನೋವು ಹೆಚ್ಚು ಮಾಡಕ್ಕೆ ನನಗೂ ಇಷ್ಟ ಇಲ್ಲ. ಆಮೇಲೆ ನೀನು ಈ ವಿಷಯದ ಬಗ್ಗೆ ಮಾತಾಡಕ್ಕೆ ಶುರು ಮಾಡಿದ್ರೆ ನನಗೆ ತಲೆನೋವು ಬಂದರೂ ಬಂತು. ಈ ಮ್ಯಾಟ್ರೇ ಬೇಡ, ಬಾ ಊಟಕ್ಕೆ. ನಿಮ್ಗೆ ಎಷ್ಟು ಸಲ ಹೇಳೋದು ನನ್ಗೆ ಊಟ ಬೇಡ, ನೀವು ಹೋಗಿ ಮಾಡಿ. ನಂಗೆ ಬೇಡ ಕಣವ, ನಂಗೆ ಬೇಡ. ಬಟ್ಟೆ ಹಾಕೋ ಹಸ್ತಿಲ್ಲ, ಆಮೇಲೆ ಬೇಕಾದ್ರೆ ಉಣ್ತಿ ನೋಡ್ಕೈ. ಅಪ್ಪಯ್ಯ, ಊಟ ಮಾಡಕ್ ಶುರು ಮಾಡಿದ್ರೆ ತಾನಾಗೆ ಹಸ್ವಾಗ್ತೈತೆ. ಹ್ಞೂ ಅಪ್ಪಯ್ಯ, ಊಟ ಮಾಡಿ. ಸೇರಿದಷ್ಟು ಊಟ ಮಾಡೋಣಯ್ಯ. ಪೂರ್ವಿ ಬಂದವಳೆ, ಎಲ್ರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋ ಸುಖನೇ ಬ್ಯಾರೆ. ಅಲ್ಲ ಕಣವ, ನನಗೆ ಈಟ್ ಅಂತಾರ ಅನ್ನ ಹಾಕ್ಬಿಡದ. ಎಂದ ನಾನು ಉಂಡಿದ್ದೀನಿ ಐಟ್ ಅಂತ. ನನ್ನ ಕೈಲ ಹಾಕಿಲ್ಲ ಬಿಡು. ತಗ ಅಪ್ಪಯ್ಯ, ಈಟೊಂದು ನಂಗೂ ಜಾಸ್ತಿ ಆಗ್ತೈತೆ. ಅಯ್ಯೋ, ನಂಗೆ ಯಾಕವ ಆಗ್ತಿದೀಯಾ? ನಾನು ಬಾಯಾರಿಕೆ ಆಗಿತ್ತು ಅಂತ ಹೊಟ್ಟೆ ತುಂಬಾ ಎಳ್ಚೊಂಬ್ ನೀರು ಕುಡ್ದಿವ್ನಿ. ನನ್ ಹೊಟ್ಟೆಗೆ ಜಾಗನೇ ಇಲ್ಲ. ತಗೊಳ್ಳಿಯಮ್ಮ. ಊರ್ವಶಿ, ನಾನ್ ಮೊದ್ಲು ಬಡ್ಸ್ಕೊಂಡಿದ್ದೆ, ನಂಗೆ ಹೆಚ್ಚಾಗಿತ್ತು. ಪಾವ್ನಿ ಉಣ್ಣವ್ವ. ಅವ್ವ, ನಾನು ಯಾವ ತರ ಇಷ್ಟು ಊಟ ಮಾಡ್ತೀನ? ಇರು, ಪಾತ್ರೆಗೆ ಹಾಕ್ತೀನಿ. ತಡಿ. ಬೇಡ ಸರ್ ಅಂದ್ರೆ ನಿಮ್ಮ ಅಕ್ಕನಿಗೆ ಬೋ ಆಸೆ. ಎಲ್ಲಿ ತಿರ್ಕ ಬಿಡ್ಬಿಡು. ಸಾ ಹಾಕವ. ಅಮ್ಮಾಜಿ, ಯಾಕೆ ಊಟ ಮಾಡ್ತಿಲ್ಲ? ಮಾಡ್ತೀನಿ.
ನಂದನ್ ಪದ್ಮಿನಿ ಊಟಕ್ಕೆ ಬರ್ಲಿಲ್ವಾ? ಅಜ್ಜಿ ಅವಳಗ್ ತಲೆನೋವಂತೆ, ಊಟ ಬೇಡ ಅಂತ ಹೇಳಿದ್ಲು. ತಲೆನೋವಾ? ಹಸುವಿಂದಾನೇ ತಲೆನೋವು ಬಂದಿರತ್ತೆ. ಹೋಗಿ ಊಟಕ್ಕೆ ಕರಿ. ಇರು, ನಾನೇ ತಟ್ಟೆಗೆ ಹಾಕ್ಕೊಡ್ತೀನಿ. ಅಮ್ಮ ಅವಳು ಬೇಡ ಅಂತಿದ್ದಾಳೆ, ಫೋರ್ಸ್ ಮಾಡೋದು ಬೇಡ. ಆಮೇಲೆ ಹಸುವಾದ್ರೆ ನಾನೇ ಹಾಕೊಂಡೋಗಿ ಕೊಡ್ತೀನಿ. ಹೆಂಡತಿನ ಹೇಗ್ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದನ್ನ ನಮ್ಮನೆ ಗಂಡಸರೆಲ್ಲ ನಂದನ್ನ ನೋಡಿ ಕಲಿಬೇಕು. ಕರೆಕ್ಟ್ ಅತ್ತೆ. ಪದ್ಮಿನಿ ಎಷ್ಟೇ ಸೆಟ್ ಮಾಡ್ಕೊಂಡ್ರು ನಂದನಂಗ್ ಮಾತ್ರ ಪದ್ಮಿನಿ ಮೇಲೆ ಒಂಚೂರು ಪ್ರೀತಿ ಕಮ್ಮಿ ಆಗಲ್ಲ. ವಾವ್, ಇಂಥ ಗಂಡ ಸಿಗೋದಕ್ಕೆ ಅದು ಎಷ್ಟು ಪುಣ್ಯ ಮಾಡಿರ್ಬೇಕು. ಚಂಚಲ, ಸುಮ್ಮನೆ ಊಟ ಮಾಡೋದಕ್ಕಾಗಲ್ವಾ? ನಾನು ಏನ್ ಮಾತಾಡ್ತೀನಿ ಅಂತ ಅಮ್ಮಾಜಿ ನನ್ಗೆ ಹಂಗೆ ಬೈದ್ರು. ಚಂಚಲ, ಅಮ್ಮಾಜಿಗೆ ಇವತ್ತೇನೋ ಆಗಿದೆ. ಏನಾಗಿದೆ ಅಂತ ನನಗೂ ಅರ್ಥ ಆಗಲ್ಲ. ನಂದನ್, ಏನದು? ಪದ್ಮಿನಿಗೆ ತಲೆನೋವು ಟ್ಯಾಬ್ಲೆಟ್ ಅಪ್ಪ. ನೀನು ಊಟ ಮಾಡಲ್ವೇನೋ? ನೀವೆಲ್ಲ ಊಟ ಮಾಡಿ ಚಿಕ್ಕಪ್ಪ, ನಾನು ಆಮೇಲೆ ಮಾಡ್ತೀನಿ. ಪಾಪ ನಮ್ಮ ನಂದನ್ ಪದ್ಮಿನಿನ ಅದೆಷ್ಟು ಹಚ್ಕೊಂಡಿದ್ದಾನೆ. ನಂದನ್ನು ಪದ್ಮಿನಿನ ತುಂಬಾ ಕಾಳಜಿ ಮಾಡ್ತಾನೆ. ಇವರಿಬ್ಬರಿಗೂ ಅದೇನೋ ಜಗಳ ಆಗಿದ್ರು ಕೂಡ ನಂದನ್ನು ಅದನ್ನ ಸ್ವಲ್ಪನೂ ತೋರಿಸ್ಕೊಳ್ದೆ, ಬೇಸರನೂ ಮಾಡ್ಕೊಳ್ದೆ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾನೆ ನೋಡು. ಅಂದ್ರೆ ಇವರಿಬ್ಬರ ಸಂಬಂಧ ತುಂಬಾ ಗಟ್ಟಿಯಾಗಿದೆ, ಒಳ್ಳಲ್ಲ ಅಂತ ಆಯ್ತು.